ಅಲ್ಲಿ ಜಮ್ಮ ಲ್ಯಾಂಡ್ ಬಗ್ಗೆ ಇದು ಏನು ಜಮ್ಮ ಕಾಂಟ್ರವರ್ಸಿಗಳು ನಮ್ಮ ಜಿಲ್ಲೆಯವರಿಗೆ ಈ ವಿಷಯ ಅರ್ಥ ಆಗುತ್ತೆ. ಬಾಕಿ ಜಿಲ್ಲೆಯವ್ರಿಗೆ ಅರ್ಥ ಆಗದಿದ್ರು ಕೂಡ ಜಮ್ಮ ಲ್ಯಾಂಡ್ ಇದು ಡಾಕ್ಯುಮೆಂಟೇಶನ್ ಇಶ್ಯೂ ಇರ್ಬೋದು ಅಥವಾ ಯಾರ ಹತ್ರ ಹೋಲ್ಡಿಂಗ್ ಇದೆ ಅವರಿಗೆ ಸಂಪೂರ್ಣ RTC ಬರುವಂತದ್ರ ಬಗ್ಗೆ ಏನೋ ಒಂದು ಮಸೂದೆ ಮಂಡನೆ ಆಗ್ತದೆ ಅಂತ ಚರ್ಚೆ ಇದೆ. ಬ್ರೀಫ್ ಆಗಿ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಅದೇ ಈಗ ಅದು ಈ ಕೆಲವು ಪಾರಂಪರಿಕವಾಗಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ರೆಗ್ಯುಲೇಷನ್ಸ್ನಲ್ಲಿ ಇದ್ದಂಥ ಕಂದಾಯ ವ್ಯವಸ್ಥೆ ಮುಂದುವರ್ಕೊಂಡು ಬಂದ್ಬಿಟ್ಟಿದೆ. ಈಗ ಒಂದು ಜಮೀನಲ್ಲಿ ಪಟ್ಟೇದಾರನ ಹೆಸರಿರ್ತದೆ, ಆಮೇಲೆ 50 ಜನ ಪಟ್ಟೇದಾರ ಕುಟುಂಬಸ್ಥದ 53 ಜನ ಹೆಸರಿರ್ತದೆ. ಆ ಜಮೀನು ಎಷ್ಟಿರುತ್ತೆ ಅಂದರೆ 4 ಎಕರೆ ಇರುತ್ತೆ, 2 ಎಕರೆ ಇರುತ್ತೆ, 3 ಎಕರೆ, 5 ಎಕರೆ ಇರ್ತದೆ. ಈ 100 ಜನಕ್ಕೆ ಅದನ್ನು ಪಾಲ ಮಾಡೋಕ್ಕಾಗೋದಿಲ್ಲ, ಅದು ಪಾಲಾಗಿರೋದಿಲ್ಲ. ಯಾರಿಗೆ ಅದು ಪಾಲಾಗಿ ಹಕ್ಕು ಹೋಗಿರ್ತದೆ ಅವ್ರ ಹೆಸರಿಗೆ ಬಂದೇ ಇಲ್ಲ. ಯಾರು ಉಳುಮೆ ಮಾಡ್ತಾನೆ ಅವ್ರ ಹೆಸರಿಲ್ಲ. ಅವ್ರ ಹೆಸರಿಗೆ ಬರಬೇಕು ಅಂತ ಹೇಳೋದಕ್ಕೆ ಒಂದು ಕಾನೂನು ತಿದ್ದುಪಡಿ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಆ ಕಾನೂನು ತಿದ್ದುಪಡಿ ಮಾಡ್ತೀನಿ ಅಂತ ಕೃಷ್ಣ ಬೈರೇಗೌಡರು ಮೊನ್ನೆ ಸಚಿವರು ಒಪ್ಕೊಂಡ್ರು. ಅವ್ರ ಊರಿನಲ್ಲಿ ಕೊಡಗಿಗೆ ಬಂದಾಗ ಕೂಡ ಅದನ್ನೆಲ್ಲ